ನಮ್ಮ ಪಕ್ಕದ ರಾಜ್ಯ ಕೇರಳದಲ್ಲಿ ಲವ್ ಸೆಕ್ಸ್ ಮರ್ಡರ್ ಸರೆಂಡರ್ ಸ್ಟೋರಿ ಒಂದು ನಡೆದಿದೆ. ಇದೊಂಥರ ವಿಚಿತ್ರ ಪ್ರೀತಿ ಪ್ರೇಮ ಪ್ರಣಯದ ಕಥೆ. ಪ್ರೀತಿ ಮಾಡಿ ದೈಹಿಕ ಸಂಬಂಧ ಬೆಳೆಸಿ ಆ ಸಂಬಂಧದಿಂದ ಹುಟ್ಟಿದಂಥ ಮಕ್ಕಳನ್ನು ಕೊಂದು ಹಾಕಿದಂಥ ಸ್ಟೋರಿ. ಇದನ್ನು ಕೇಳಿದರೆ ಈ ರೀತಿಯೂ ಒಂದು ಲವ್ ಸ್ಟೋರಿ ಇರುತ್ತಾ ಅಂತ ಅನಿಸದೇ ಇರೋದಿಲ್ಲ. ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಇರುವಂಥ ಶಾಕಿಂಗ್ ಲವ್ ಸ್ಟೋರಿ ಇದು. ಕೇರಳದಲ್ಲಿ ರಿಪೋರ್ಟ್ ಆಗಿದೆ. ಇಬ್ಬರು ಪ್ರೀತಿ ಮಾಡ್ತಾ ಇದ್ರು. ಪ್ರೀತಿಯ ಪರಿಣಾಮ ಇಬ್ಬರು ಮಕ್ಕಳು ಹುಟ್ಟಿದೆ ಅಂದರೆ ಮದುವೆಗೂ ಮುಂಚೆ ಆ ಮಕ್ಕಳನ್ನು ಕೊಂದಿದ್ದಾರೆ. ಕೊಂದು ಹೂತು ಹಾಕಿದ್ದಾರೆ ಮಕ್ಕಳನ್ನು. ನಂತರ ಈ ಅನಿತಾ ಬೇರೊಬ್ಬರನ್ನು ಮದುವೆ ಆಗೋದಕ್ಕೆ ಮುಂದಾಗ್ತಾಳೆ. ಸಿಟ್ಟಿಗೆದ್ದಂಥ ಭವಿನ್ನು ನಾವು ಸಂಬಂಧದಲ್ಲಿದ್ದಂಥ ಸಂದರ್ಭದಲ್ಲಿ ಇಬ್ಬರು ಮಕ್ಕಳನ್ನು ನಾವು ಕೊಂದು ಹೂತು ಹಾಕಿದ್ದೀವಿ ಅಂತ ಪೊಲೀಸರ ಮುಂದೆ ಬಂದು ಸರೆಂಡರ್ ಆಗಿದ್ದಾನೆ. ಸದ್ಯ ಅನಿತಾನನ್ನ ಕೂಡ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ವಿದ್ಯಶ್ರೀ ಫೋನ್ ಸಂಪರ್ಕದಲ್ಲಿ. ವಿದ್ಯಶ್ರೀ, ವಿಚಿತ್ರ ಕಥೆ ಇದೆ ಇದು. ಖಂಡಿತ ರಕ್ಷತ್. 2020ರಿಂದ ಈ ಸ್ಟೋರಿ ಆರಂಭ ಆಗೋದು. ಕೇರಳದ ತ್ರಿಶೂರ್ನಲ್ಲಿ 23 ವರ್ಷದ ಅನಿಶಾ, 25 ವರ್ಷದ ಭವಿನ್ ಇಬ್ರು ಕೂಡ ಸೋಷಿಯಲ್ ಮೀಡಿಯಾ ಮೂಲಕ, ಫೇಸ್ಬುಕ್ ಮೂಲಕ ಪರಿಚಿತರಾಗ್ತಾರೆ. ಆ ಪರಿಚಯ ಸ್ನೇಹ ಪ್ರೀತಿಗೆ ತಿರುಗಿ ಆನಂತರ ಇಬ್ಬರ ಮಧ್ಯೆ ಫಿಸಿಕಲ್ ರಿಲೇಶನ್ಶಿಪ್ ವರ್ಗೂ ಕೂಡ ಈ ಸಂಬಂಧ ಹೋಗುತ್ತೆ. ಅನಿಶಾ ವಾಸವಿರೋದು ತನ್ನ ತಾಯಿ ಹಾಗೆ ತನ್ನ ಸಹೋದರನ ಜೊತೆ ತನ್ನ ಮನೆಯಲ್ಲಿ. ಇವರಿಬ್ಬರ ಫಿಸಿಕಲ್ ರಿಲೇಶನ್ಶಿಪ್ ಎಲ್ಲಿ ತನಕ ಹೋಗುತ್ತೆ ಅಂದ್ರೆ 2022ರಲ್ಲಿ ಅನಿಶಾ ಗರ್ಭವತಿ ಆಗ್ತಾಳೆ. ಆ ನಂತರ ಮಗುವಿಗೂ ಆಕೆ ಜನ್ಮವನ್ನ ಕೊಡ್ತಾಳೆ. ಆದ್ರೆ ಈ ವಿಚಾರ ಯಾರಿಗೂ ಗೊತ್ತಿರೋದಿಲ್ಲ. ಮಗುವಿಗೆ ಜನ್ಮವನ್ನ ಕೊಟ್ಟಂತಹ ನಂತರದಲ್ಲಿ ಆಕೆ ಆ ಮಗುವನ್ನ ಕತ್ತು ಹಿಸುಕಿ ಸಾಯಿಸ್ತಾಳೆ. ಯಾಕಂದ್ರೆ ಇಬ್ರಿಗೂ ಮದುವೆ ಆಗಿರೋದಿಲ್ಲ. ಮದುವೆ ಆಗೋಕ್ ಮುಂಚೆನೆ ಈ ಮಗು ಹುಟ್ಟಿರುತ್ತೆ. ಎಲ್ಲಿ ಯಾರಾದ್ರೂ ಏನಾದ್ರು ಅಂದ್ಬಿಡ್ತಾರೋ, ಮರ್ಯಾದೆ ಹೋಗ್ಬಿಡುತ್ತೋ ಅಂತ ಹೇಳಿ ತಾನೇ ತನ್ನ ಮಗುವನ್ನ ಕತ್ತು ಹಿಸುಕಿ ಸಾಯಿಸ್ತಾಳೆ. ಸಾಯಿಸಿದ ನಂತರ ತನ್ನ ಮನೆ ಪಕ್ಕದಲ್ಲೇ ಒಂದು ಗುಂಡಿ ತೋಡಿ ಆ ಮಗುವನ್ನ ಅದ್ರಲ್ಲಿ ಮಣ್ಣು ಮಾಡ್ತಾಳೆ. ಅದಾದ ಬಳಿಕ 2 ದಿನ ಕಳೆದ ಮೇಲೆ ಭವಿನ್ಗೆ, ತನ್ನ ಪ್ರಿಯಕರ ಭವಿನ್ಗೆ ಕರೆ ಮಾಡಿ ಕರೆಸಿ ಆ ಮಗುವಿನ ಬಾಡಿಯ ಅವಶೇಷಗಳೇನಿದೆ, ಆ ಮೃತದೇಹ ಏನಿದೆ ಅದನ್ನ ಆತನ ಕೈ ಕೊಟ್ಟು ಅದನ್ನ ಮಣ್ಣು ಮಾಡು ಅಂತ ಹೇಳ್ತಾಳೆ. ಆತ ತಗೊಂಡು ಹೋಗೋದನ್ನ ಮಣ್ಣು ಮಾಡ್ತಾನೆ. ಅದಾಗೇನು ಅವರ ಫಿಸಿಕಲ್ ರಿಲೇಶನ್ಶಿಪ್, ಅವರ ಲವ್ ಹಾಗೆ ಕಂಟಿನ್ಯೂ ಆಗಿರುತ್ತೆ. ಅದಾದ ಬಳಿಕ 2024ರಲ್ಲಿ ಅನಿಶಾ ಮತ್ತೊಮ್ಮೆ ಗರ್ಭವತಿ ಆಗ್ತಾಳೆ. ಮತ್ತೊಮ್ಮೆ ಗರ್ಭವತಿಯಾಗಿ ಮತ್ತೊಮ್ಮೆ ಆಕೆಗೆ ಹೆರಿಗೆ ಆಗುತ್ತೆ. ಆ ಹೆರಿಗೆಯಾದಂತಹ ಸಂದರ್ಭದಲ್ಲೂ ಆಕೆಗೆ 2ನೇ ಬಾರಿಯೂ ಗಂಡು ಮಗು ಹುಟ್ಟುತ್ತೆ. ಮಗು ಹುಟ್ಟಿದ ತಕ್ಷಣ ಆ ಮಗುನ ಕತ್ ಹಿಸ್ಕಿ ಸಾಯಿಸ್ತಾಳೆ. ಮತ್ತೊಮ್ಮೆ ಆ ಮಗುವಿನ ಮೃತದೇಹವನ್ನು ಮತ್ತೆ ಆತನ ಕೈ ಕೊಟ್ಟು, ತನ್ನ ಪ್ರಿಯಕರನ ಕೈ ಕೊಟ್ಟು ಹೋಗಿ ಅದನ್ನ ಮಣ್ಣು ಮಾಡು ಅಂತ ಹೇಳ್ತಾಳೆ. ಆತ ಅದನ್ನ ಮಣ್ಣು ಮಾಡ್ತಾನೆ. ಇದೆಲ್ಲವೂ ಅಕ್ಕಪಕ್ಕ ಇರುವಂತಹ ಮನೆಯವರಿಗೆ ಈ ವಿಚಾರನೇ ಗೊತ್ತಿರೋದು ಬಂತೆ. ಈಗ ಎಲ್ಲ ಹೊರಗಡೆ ಬಂದ ಮೇಲೂ ಕೂಡ ನಮಗೆ ಯಾರಿಗೂ ಕೂಡ ಈ ವಿಷಯನೇ ಗೊತ್ತಿರ್ಲಿಲ್ಲ. ಅವ್ರು ಯಾರ ಹತ್ರನೂ ಹೊರಗಡೆ ಬಂದು ಮಾತನಾಡ್ತಿರ್ಲಿಲ್ಲ ಅಂತ ಹೇಳ್ತಿದ್ದಾರೆ. ಇಷ್ಟೆಲ್ಲ ಇರ್ಬೇಕಾದ್ರೆ ಯಾಕೆ ಭವಿನ್ ಯಾಕೆ ಪೊಲೀಸ್ ಸ್ಟೇಷನ್ಗೆ ಹೋದ ಅಂತಂದ್ರೆ ನೀವಾಗ್ಲೇ ಉಲ್ಲೇಖ ಮಾಡ್ತಾ ಇದ್ರಿ. ಆಕೆಯ ಮೇಲೆ ಮೂಡಿದಂತ ಅನುಮಾನ, ಅನಿಶಾ ಮೇಲೆ ಅನುಮಾನ ಮೂಡೋದಕ್ಕೆ ಶುರುವಾಗಿತ್ತು ಆತನಿಗೆ. ಯಾಕಂದ್ರೆ ಅವ್ನು 2 ಫೋನನ್ನ ಯೂಸ್ ಮಾಡೋದಕ್ಕೆ ಶುರು ಮಾಡಿದ್ಲಂತೆ ಇತ್ತೀಚೆಗೆ. ಅಲ್ಲದೆ ಮೊನ್ನೆ ನೈಟ್ ಅವ್ನು ಯಾವ ಪೊಲೀಸ್ ಸ್ಟೇಷನ್ಗೆ ಹೋದ್ನೋ ಆವತ್ತು ಸರಿಯಾಗಿ ಕುಡ್ದಿದ್ನಂತೆ. ಕುಡ್ದಂತಹ ಟೈಮ್ನಲ್ಲಿ ಅನಿಶಾ ಕಾಲ್ ಮಾಡಿದಾನೆ. ಅನಿಶಾ ಕಾಲ್ ಮಾಡಿದಾಗ ಆಕೆಯ ನಂಬರ್ ಎಂಗೇಜ್ ಬಂದಿದೆ. ಇತ್ತೀಚೆಗೆ ಆಕೆ ತನ್ನನ್ನ ಅವಾಯ್ಡ್ ಮಾಡೋದಕ್ಕೆ ಶುರು ಮಾಡಿದಾಳೆ. ಬೇರೆಯವನ್ನ ಆಕೆ ಮದುವೆಯಾಗೋಕ್ ಮುಂದಾಗಿದ್ದಾಳೆ ಅನ್ನುವಂಥದ್ದು ಆತನಿಗೆ ಬಲವಾಗಿ ಕಾಡುವುದಕ್ಕೆ ಶುರುವಾಗಿತ್ತು. ಆಕೆಯ ವರ್ತನೆ ಆ ರೀತಿಯಾಗಿತ್ತು. ಹಾಗಾಗಿ ಭವಿನ್ ಏನ್ ಮಾಡ್ತಾನೆ ಅಂತಂದ್ರೆ, ಯಾವುದೇ ಕಾರಣಕ್ಕೂ ಅವಳು ಇನ್ನೊಬ್ನನ್ನ ಮದುವೆ ಆಗ್ಬಾರ್ದು, ಸೀದಾ ಇಬ್ರು ಕೂಡ ಜೈಲಿಗೆ ಹೋಗೋಣ ಅಂತ ಹೇಳಿ ತಾನ್ ಎಲ್ಲಿ ವರ್ಷದ ಹಿಂದೆ ಮತ್ತೊಂದು 2-3 ವರ್ಷದ ಹಿಂದೆ ಆ ಮಗುವಿನ ಮೃತದೇಹಗಳನ್ನ ಮಣ್ಣು ಮಾಡಿರ್ತಾನೋ ಅಲ್ಲಿಂದ ಅವುಗಳ ಅವಶೇಷಗಳನ್ನ ತಗೊಂಡು, ಆ ಮೂಳೆ ಅಥವಾ ಸ್ಕೆಲೆಟನ್ಸ್ ಎಲ್ಲ ಏನಿರುತ್ತೋ ಅದನ್ನೆಲ್ಲ ತಗೊಂಡು ಒಂದು ಚೀಲದಲ್ಲಿ ಹಾಕೊಂಡು ಕಂಠಪೂರ್ತಿ ಕುಡಿದಿರ್ತಾನೆ. ಸೀದಾ ಪೊಲೀಸ್ ಸ್ಟೇಷನ್ಗೆ ಬರ್ತಾನೆ. 12:30 ಮಧ್ಯರಾತ್ರಿ 12:30 ಸುಮಾರಿಗೆ. ಅಲ್ಲಿ ಒಂದು ಹೀಗಾಗಿದೆ, ನಾವಿಬ್ರು, ನಾನು ಹಾಗೆ ನನ್ನ ಪ್ರಿಯತಮೆ ಸೇರಿ ಇಬ್ರು ಮಕ್ಕಳನ್ನ ಕೊಂದು ಹಾಕಿದೀವಿ ಅಂತ ಪೊಲೀಸರಿಗೆ ಹೇಳ್ತಾನೆ. ಪೊಲೀಸರಿಗೆ ಆಘಾತ. ಅದಾದ ಬಳಿಕ ಪೊಲೀಸರು ಅದನ್ನ, ಆ ಸ್ಕೆಲೆಟನ್ನ ಪರಿಶೀಲನೆ ಮಾಡ್ತಾರೆ. ಅವಾಗ ಅದು ನವಜಾತ ಶಿಶುಗಳ ಕಳೇಬರ ಅನ್ನೋದು ಗೊತ್ತಾಗತ್ತೆ. ಅದಾದಂತಹ ನಂತರದಲ್ಲಿ ಆಕೆಯ ಅನಿಶಾ ಮನೆಗೆ ಹೋಗಿ ಆಕೆಯನ್ನ ಅರೆಸ್ಟ್ ಮಾಡಲಾಗತ್ತೆ. ಕಂಪ್ಲೀಟ್ ಆಗಿ ಪರಿಶೀಲನೆ ಮಾಡಿದಾಗ ಇಬ್ರು ಕೂಡ ಈ ರೀತಿ ಕ್ರೈಮ್ ಅನ್ನ ಮಾಡಿರೋದು ಕನ್ಫರ್ಮ್ ಆಗಿ ಸದ್ಯ ಇಬ್ರನ್ನು ಕೂಡ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಮತ್ತಷ್ಟು ವಿಚಾರಣೆಗೆ ಒಳಪಡಿಸಿದ್ದಾರೆ. ಇಲ್ಲಿ ಅನಿಶಾಳ ತಾಯಿಯನ್ನ ಈ ವಿಚಾರವಾಗಿ ಕೇಳಿದ್ರೆ, ಇಲ್ಲ ನಮಗ ಗರ್ಭಿಣಿಯಾಗಿ ಗೊತ್ತೇ ಇಲ್ಲ ಅಂತ ಹೇಳ್ತಿದ್ದಾರೆ. ಅವ್ರು ಸತ್ಯ ಹೇಳ್ತಿದಾರೋ ಸುಳ್ಳು ಹೇಳ್ತಿದಾರೋ ಪೊಲೀಸರ ತನಿಖೆಯಿಂದ ಗೊತ್ತಾಗ್ಬೇಕು. ಬಟ್ ಆತನ ಸಹವಾಸವನ್ನ ಬಿಡು, ಆತ ಸರಿ ಇಲ್ಲ ಅನ್ನೋದನ್ನ ನಾನು ಮಗಳಿಗೆ ಹೇಳಿದ್ದೆ ಅಂತ ಹೇಳಿ ಅವರು ಮಾಧ್ಯಮಗಳಿಗೆ ರಿಯಾಕ್ಟ್ ಮಾಡುವಂತಹ ಸಂದರ್ಭದಲ್ಲಿ ಹೇಳಿದ್ದಾರೆ. ನಾಗ್ಲೇ ಹೇಳಿದೆ, ಅಕ್ಕಪಕ್ಕದ ಮನೆಯವರು ಅವರ
ಅನಿಶಾಳ ತಂದೆ ತೀರ್ಕೊಂಡಂತಹ ನಂತರದಲ್ಲಿ ಆ ಫ್ಯಾಮಿಲಿ ಯಾರ ಜೊತೆನೂ ಮಿಂಗಲ್ ಆಗ್ತಾ ಇರ್ಲಿಲ್ವಂತೆ. ಹಾಗಾಗಿ ಅನಿಶಾ ಗರ್ಭವತಿಯಾಗಿದ್ದು ಆಕೆ ರಿಲೇಶನ್ಶಿಪ್ ನಲ್ಲಿ ಇದ್ದು ನಮ್ಗೆ ಯಾರಿಗೂ ಗೊತ್ತಿಲ್ಲ ಅಂತ ಅವ್ರು ಹೇಳ್ತಿದ್ದಾರೆ. ಬಟ್ ಇಡೀ ಪ್ರಕರಣ ಪ್ರೀತಿ ಇತ್ತು, ಆ ಪ್ರೀತಿಯ ನಡುವೆನೆ 2 ಕೊಲೆಯನ್ನ ಮಾಡಿಬಿಟ್ಟಿದ್ರು. ಅದಾದಂತಹ ಬಳಿಕ ಆ ಪ್ರೀತಿ ತನ್ನಿಂದ ದೂರ ಆಗುತ್ತೆ ಅನ್ನೋ ಅನುಮಾನ ಮೂಡ್ತಾ ಇದ್ದ ಹಾಗೆ ಪ್ರಿಯಕರನೇ ಹೋಗಿ ಇಡೀ 2 ನವಜಾತ ಶಿಶುಗಳ ಕೊಲೆ ಪ್ರಕರಣವನ್ನ ಬಯಲು ಮಾಡಿದ್ದಾನೆ ರಕ್ಷತ್. ಥ್ಯಾಂಕ್ ಯು ವಿಜಯಶ್ರೀ ಮಾಹಿತಿಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.